ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರ ಬದಲಾವಣೆ ಆರಂಭವಾಗುತ್ತಿದೆ. ನಿಮ್ಮ ಹಣೆ ಬರಹಕ್ಕೆ ಅಂಟಿಕೊಂಡಿದ್ದ ಸಂಕೋಲೆಗಳು ಕಳಚಲಿವೆ. ನಿಮ್ಮ ಅದೃಷ್ಟ ಇಂದಿನಿಂದ ಸ್ವತಂತ್ರವಾಗಲಿದೆ. ಇನ್ನು ಮುಂದೆ ನಿಮ್ಮನ್ನು ತಡೆಯುವ ಶಕ್ತಿ ಈ ಭೂಮಿಯ ಮೇಲೆ ಯಾರಿಗೂ ಇಲ್ಲ. ನಿಮ್ಮ ಯಶಸ್ಸನ್ನು ಕಂಡು ನಿನ್ನೆಯವರೆಗೆ ನಿಮ್ಮನ್ನು ಹೀಯಾಳಿಸಿದವರು, ನಿಮ್ಮ ಶತ್ರುಗಳು ಇಂದು ನಿಮ್ಮ ಕಾಲಡಿಗೆ ಬಂದು ಬೀಳುವ ಕಾಲ ಹತ್ತಿರ ಬಂದಿದೆ. ಇಂದು ನಾನು ಹೇಳಲಿರುವ ಮಾತುಗಳನ್ನು ಅತ್ಯಂತ ಏಕಾಗ್ರತೆಯಿಂದ ಕೇಳಿ, ಏಕೆಂದರೆ ಇಂತಹ ಮಾತುಗಳನ್ನು ನೀವು ಈ ಹಿಂದೆ ಎಂದೂ ಕೇಳಿರಲು ಸಾಧ್ಯವಿಲ್ಲ. ಯಾರು ಈ ಸಂದೇಶವನ್ನು ಕೇಳಿಯೂ ಎಚ್ಚೆತ್ತುಕೊಳ್ಳುವುದಿಲ್ಲವೋ ಅವರಿಗೆ ಮುಂದಿನ ದಾರಿ ಅತ್ಯಂತ ಕಠಿಣವಾಗಿರಲಿದೆ. ಇದು ಕೇವಲ ಸಾಮಾನ್ಯ ರಾಶಿ ಭವಿಷ್ಯವಲ್ಲ, ಇದು ಬ್ರಹ್ಮಾಂಡದ ಕಡೆಯಿಂದ ನಿಮಗೆ ಬಂದಿರುವ ಒಂದು ದಿವ್ಯ ಎಚ್ಚರಿಕೆ. ಕುಂಭರಾಶಿಯವರ ಈ ಒಂದು ವಾರದ ಭವಿಷ್ಯ ಈ ಮಾರ್ಚ್ 1ರಿಂದ ಮಾರ್ಚ್ 7, 2026 ಅದೃಷ್ಟ ಮತ್ತು ಬದಲಾವಣೆಗಳ ಸಮಗ್ರ ವಿಶ್ಲೇಷಣೆ. ಕುಂಭರಾಶಿಯ ಎಲ್ಲ ಜಾತಕದವರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ದಿನ ನಾವು ಚರ್ಚಿಸುತ್ತಿರುವುದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ. ಅದೇನೆಂದರೆ 2026ನೇ ಇಸವಿಯ ಈ ಮಾರ್ಚ್ ತಿಂಗಳ ಮೊದಲ ವಾರ, ಅಂದರೆ ಮಾರ್ಚ್ 1ರಿಂದ ಮಾರ್ಚ್ 7ರವರೆಗಿನ ಸಮಯ ಈ ಕುಂಭರಾಶಿಯವರ ಪಾಲಿಗೆ ಹೇಗಿರಲಿದೆ. ಈ 7 ದಿನಗಳಲ್ಲಿ ನಕ್ಷತ್ರಗಳ ಚಲನೆ ಮತ್ತು ಗ್ರಹಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ಎಂತಹ ಪ್ರಭಾವ ಬೀರಲಿದೆ ಎಂಬುದನ್ನು ನಾವು ಕೂಲಂಕುಷವಾಗಿ ತಿಳಿಯೋಣ. ಈ ಅವಧಿಯು ನಿಮ್ಮ ಜೀವನದಲ್ಲಿ ದೊಡ್ಡ ಸುಖ ಸುದ್ದಿಗಳ ಹೊತ್ತು ತರಲಿದೆಯೇ? ಯಾವ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಯಶಸ್ಸು ಕಾಣುತ್ತೀರಿ ಮತ್ತು ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಎಲ್ಲಿದೆ? ಇದು ಚಂದ್ರ ರಾಶಿಯ ಆಧಾರದ ಮೇಲೆ ಸಿದ್ಧಪಡಿಸಲಾದ ಭವಿಷ್ಯವಾಗಿದ್ದು, ನಿಮ್ಮ ಜೀವನದ ಹಾದಿಯನ್ನು ರೂಪಿಸಿಕೊಳ್ಳಲು ಇದು ಸಹಕಾರಿಯಾಗಲಿದೆ. ಭವಿಷ್ಯದ ಬಗ್ಗೆ ತಿಳಿಯುವ ಮೊದಲು ನಾನು ನಿಮ್ಮ ರಾಶಿಯ ಮೇಲೆ ಪ್ರಸ್ತುತ ಇರುವ ಗ್ರಹಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಿರುವುದು ಬಹಳನೇ ಮುಖ್ಯ. ಕುಂಭರಾಶಿಯವರಿಗೆ ಕಳೆದ ಕೆಲವು ವರ್ಷಗಳಿಂದ ಶನಿದೇವನ 7ನೇ ಶನಿಯ ಪ್ರಭಾವವಿದೆ. ಈ 2020ರಿಂದಲೇ ನೀವು ಈ ಕಠಿಣ ಹಂತವನ್ನು ಎದುರಿಸುತ್ತಿದ್ದೀರಿ. ಪ್ರಸ್ತುತ 2026ರಲ್ಲಿ ನೀವು ಶನಿಯ ಹಂತದಲ್ಲಿ ಇದ್ದೀರಿ. ಇದರ ಜೊತೆಗೆ ನಿಮ್ಮ ರಾಶಿಯಲ್ಲಿ ಸೂರ್ಯದೇವನ ಪ್ರಭಾವವೂ ಇದೆ. ಸೂರ್ಯನು ನಿಮ್ಮ ರಾಶಿಯ ಸಪ್ತಮ ಸ್ಥಾನದ ಅಧಿಪತಿಯಾಗಿದ್ದು ರಾಹುದೇವನ ಜೊತೆಗೆ ಗೋಚರಿಸುತ್ತಿದ್ದಾನೆ. ಅಂದರೆ ನಿಮ್ಮ ರಾಶಿಯ ಮೇಲೆ ಕ್ರೂರ ಗ್ರಹಗಳ ಪ್ರಭಾವವು ಈ ಅವಧಿಯಲ್ಲಿ ತುಸು ಹೆಚ್ಚಾಗಿದೆಯೇ ಎನ್ನಬಹುದು. ಇದರಿಂದಾಗಿ ಕಳೆದ ಕೆಲವು ದಿನಗಳಿಂದ ನೀವು ಮಾನಸಿಕ ಏಕಾಗ್ರತೆಯ ಕೊರತೆ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ನೀವು ಮಾಡುವ ಕೆಲಸಗಳಲ್ಲಿ ನಿರೀಕ್ಷಿತ ಗೌರವ ಸಿಗದಿರುವಂತಹ ಸಮಸ್ಯೆಗಳನ್ನು ಅನುಭವಿಸಿರಬಹುದು. ಆದರೆ ಹೆದರಬೇಡಿ, ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮ, ಬದಲಾಗುತ್ತಿರುವ ಅದೃಷ್ಟದ ಸಂಕೇತ. ಈ ಶುಕ್ರನ ಸಂಚಾರ ಈ ವಾರದ ಅತ್ಯಂತ ದೊಡ್ಡ ಮತ್ತು ಮಹತ್ವದ ಬದಲಾವಣೆ ಎಂದರೆ ಅದು ಶುಕ್ರ ಗ್ರಹದ ಒಂದು ಸಂಚಾರ. ಈ ಮಾರ್ಚ್ 2ನೇ ತಾರೀಕಿನಿಂದ ಶುಕ್ರನು ನಿಮ್ಮ ರಾಶಿಯಿಂದ ಹೊರಬಂದು 2ನೇ ಮನೆಯಾದ ಧನಸ್ಥಾನವನ್ನು ಪ್ರವೇಶಿಸುವುದು. ಇಲ್ಲಿ ವಿಶೇಷವೇನೆಂದರೆ ಶುಕ್ರನು ತನ್ನ ಉಚ್ಚ ರಾಶಿಯಲ್ಲಿ ಪ್ರಭಾವಶಾಲಿ ಆಗುತ್ತಿದ್ದಾನೆ. ಇದು ಕುಂಭರಾಶಿಯವರಿಗೆ ಒಂದು ವರದಾನವಿದ್ದಂತೆ. ಶುಕ್ರನು ನಿಮ್ಮ ರಾಶಿಯ ಭಾಗ್ಯಸ್ಥಾನ ಮತ್ತು ಸುಖಸ್ಥಾನದ ಅಧಿಪತಿಯಾಗಿದ್ದು ಆತ ಉಚ್ಚ ಸ್ಥಾನಕ್ಕೆ ಬರುವುದರಿಂದ ಹಳೆಯ ಸಮಸ್ಯೆಗಳು ಮರೆಯಾಗಿ ಈ ಹೊಸ ಭರವಸೆಗಳು ಮೂಡಲಿವೆ. ಶನಿಯ ನಕಾರಾತ್ಮಕ ಪ್ರಭಾವಗಳನ್ನು ಕಡಿಮೆ ಮಾಡುವ ಶಕ್ತಿ ಈ ಶುಕ್ರನ ಸಂಚಾರಕ್ಕೆ ಇದೆ. ಈ ವಾರದ ವೃತ್ತಿ ಬದುಕಿನ ಬಗ್ಗೆ ನಾವು ನೋಡೋದಾದರೆ ಮಾರ್ಚ್ 2ರಿಂದ ಈ 7ರ ನಡುವೆ ನಿಮ್ಮ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತೀರಿ. ನೀವು ನಿಮ್ಮ ಮಾತಿನ ಚಾತುರ್ಯ ಮತ್ತು ವ್ಯಕ್ತಿತ್ವದಿಂದಾಗಿ ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರೈಸುತ್ತೀರಿ. ಮಂಗಳ ದೇವನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದಲ್ಲಿ ಒಂದು ರೀತಿಯ ವೇಗ ಮತ್ತು ಉತ್ಸಾಹ ಇರುತ್ತೆ. ಆದರೆ ನೆನಪಿಡಿ, ಈ ವೇಗವು ಅವಸರವಾಗಿ ಬದಲಾಗಬಹುದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತಾಳ್ಮೆಯಿಂದ ಯೋಚಿಸಿ. ಈ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಈ ಒಂದು ಫೈನಾನ್ಸು, ಗುತ್ತಿಗೆ ಕೆಲಸಗಳು ಅಥವಾ ಕಲೆ ಮತ್ತು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿ ಇರಲಿದೆ.
ಅದರಲ್ಲೂ ಈ ವ್ಯಾಪಾರಿಗಳಿಗೆ ವಿಶೇಷವಾಗಿ ಈ ಬಟ್ಟೆ ಅಂಗಡಿ, ದಿನಸಿ ಅಥವಾ ಸೌಂದರ್ಯವರ್ಧಕಗಳ ವ್ಯಾಪಾರ ಮಾಡುವವರಿಗೆ ಶುಕ್ರನ ಕೃಪೆಯಿಂದ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಏರಿಕೆ ನೀವು ಕಾಣ್ತೀರಾ. ಆರ್ಥಿಕವಾಗಿ ಈ ವಾರವು ಕುಂಭರಾಶಿಯವರಿಗೆ ಸುವರ್ಣ ಅವಕಾಶಗಳನ್ನು ತರಲಿದೆ. ಲಾಭಸ್ಥಾನದ ಅಧಿಪತಿಯಾದ ಗುರು ಬೃಹಸ್ಪತಿಯು ಪಂಚಮ ಭಾವದಲ್ಲಿದ್ದು ಈ ಲಾಭಸ್ಥಾನವನ್ನು ದೃಷ್ಟಿಸುತ್ತಾನೆ. ಇದರೊಂದಿಗೆ ಶುಕ್ರನು ಧನಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇವೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಸಕಾಲ. ನೀವು ಭೂಮಿ, ಮನೆ ಮತ್ತು ಹೊಸ ವಾಹನ ಖರೀದಿಸುವ ಕನಸು ಕಾಣುತ್ತಿದ್ದರೆ ಈ ವಾರ ಆ ಕನಸು ನನಸಾಗುತ್ತಾ ಹೆಜ್ಜೆ ಇಡಬಹುದು. ಈ ಸುಖ ಸೌಲಭ್ಯಗಳಿಗಾಗಿ ನೀವು ಮಾಡುವ ಖರ್ಚು ನಿಮಗೆ ಸಂತೋಷ ನೀಡಲಿದೆ. ಕುಟುಂಬದ ದೃಷ್ಟಿಯಿಂದ ಮಾರ್ಚ್ ತಿಂಗಳ ಈ ಮೊದಲ ವಾರವು ಹೊಸ ಸಂಭ್ರಮವನ್ನು ತರಲಿದೆ. ಎರಡನೇ ಮನೆಯಲ್ಲಿ ಶುಕ್ರನ ಪ್ರಭಾವದಿಂದ ಕುಟುಂಬದಲ್ಲಿ ಇದ್ದ ಕಲಹಗಳು ದೂರವಾಗುತ್ತೆ. ನಿಮ್ಮ ಮಾತುಗಳಿಗೆ ಮನೆಯಲ್ಲಿ ಬೆಲೆ ಸಿಗಲಾರಂಭಿಸುತ್ತೆ. ಈ ಮನೆಯ ಸದಸ್ಯರೊಂದಿಗೆ ಭಾವನಾತ್ಮಕ ಸಂಬಂಧ ಗಟ್ಟಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಮತ್ತು ಹಿರಿಯರ ಬೆಂಬಲ ನಿಮ್ಮ ಎಲ್ಲ ಕೆಲಸಗಳಿಗೂ ಇರಲಿದೆ. ವಿದ್ಯಾರ್ಥಿಗಳಿಗೆ ಈ ವಾರ ಮಿಶ್ರ ಫಲ ನೀಡಲಿದೆ. ಗುರು ಬೃಹಸ್ಪತಿಯ ಶುಭ ದೃಷ್ಟಿ ಇರುವುದರಿಂದ ಜ್ಞಾನಾರ್ಜನೆಗೆ ಕೊರತೆ ಇರುವುದಿಲ್ಲ. ಆದರೆ ಬುಧನು ರಾಹುವಿನ ಜೊತೆ ಸೇರಿರುವುದರಿಂದ ಮನಸ್ಸು ಅಲೆದಾಡುವ ಸಾಧ್ಯತೆ ತುಂಬ ಇದೆ. ಅನಗತ್ಯ ಗೆಳೆತನ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಬಹುದು. ಆದ್ದರಿಂದ ಏಕಾಗ್ರತೆಯತ್ತ ಗಮನ ಹರಿಸಿ. ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರುವುದು ನಿಮ್ಮ ಯಶಸ್ಸಿಗೆ ಮುಖ್ಯ. ವೈವಾಹಿಕ ಜೀವನದಲ್ಲಿ ಈ ವಾರ ಅತ್ಯಂತ ಮಧುರವಾಗಿರುತ್ತದೆ. ಸೂರ್ಯದೇವನ ದೃಷ್ಟಿ ಸಪ್ತಮ ಭಾವದ ಮೇಲೆ ಇರುವುದರಿಂದ ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗುತ್ತೆ. ಪ್ರೇಮಿಗಳಿಗೆ ಈ ಸಮಯವು ವಿಶೇಷವಾಗಿದ್ದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಅವಕಾಶ ಸಿಗಲಿದೆ. ನೀವು ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಬೆಳೆಸುವ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವ ಯೋಜನೆ ಹಾಕಿಕೊಳ್ಳಬಹುದು. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಈ ಶನಿಯ ಪ್ರಭಾವ ಇರುವುದರಿಂದ ಮಾನಸಿಕ ಒತ್ತಡ ಅಥವಾ ನಿದ್ರೆಯ ಕೊರತೆ ಕಂಡುಬರಬಹುದು. ಇದರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಮೂಳೆ ನೋವು ನಿಮ್ಮನ್ನು ಕಾಡಬಹುದು. ಈ ವಾರ ಹೊರಗಿನ ಆಹಾರ ಸೇವನೆಯನ್ನು ಕಡಿಮೆ ಮಾಡಿ ಮತ್ತು ಯೋಗ ಅಥವಾ ಧ್ಯಾನಕ್ಕೆ ಸಮಯವನ್ನು ಮೀಸಲಿಡಿ. ಅನವಶ್ಯಕವಾದ ವಿಚಾರಗಳಿಂದ ದೂರವಿದ್ದರೆ ಮಾನಸಿಕ ಶಾಂತಿ ನಿಮ್ಮದಾಗಲಿದೆ. ಈ ವಾರವನ್ನು ಇನ್ನಷ್ಟು ಶುಭವಾಗಿಸಿಕೊಳ್ಳಲು ಕೆಲವು ಸರಳ ಉಪಾಯಗಳನ್ನು ನೀವು ಮಾಡ್ಕೋಬಹುದು. ಆ ಉಪಾಯ ಏನು ಅಂತ ನಾವು ನೋಡೋಣ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಪ್ರತಿದಿನ ಅಥವಾ ಶನಿವಾರ ಅಥವಾ ಮಂಗಳವಾರದಂದು ಹನುಮಾನ್ ಚಾಲೀಸ ಅಥವಾ ಈ ಸುಂದರ ಕಾಂಡವನ್ನು ಪಠಿಸುವುದರಿಂದ ಶನಿಯ ದೋಷಗಳು ಕಡಿಮೆಯಾಗುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ವಿಶೇಷವಾಗಿ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸುವುದು ನಿಮಗೆ ಪುಣ್ಯ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ. ಈ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಇದು ನಿಮಗೆ ಈ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ. ಈ ವಾರ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲಸದಲ್ಲಿ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡಿ. ಒಟ್ಟಾರೆಯಾಗಿ ನಾವು ನೋಡೋದಾದರೆ 2026 ಮಾರ್ಚ್ ತಿಂಗಳ ಈ ಮೊದಲ ವಾರವು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ಈ ವೃತ್ತಿಪರ ಹೊಸ ದಾರಿಗಳನ್ನು ತೋರಿಸಲಿದೆ. ಶುಕ್ರನ ಉಚ್ಚಸ್ಥಾನವು ಬಲ ನಿಮ್ಮ ಜೀವನದ ಅನೇಕ ಕತ್ತಲೆಗಳನ್ನು ದೂರ ಮಾಡಲಿದೆ. ಆತ್ಮವಿಶ್ವಾಸದಿಂದ ನೀವು ಹೆಜ್ಜೆಯನ್ನು ಇಡಬಹುದು. ಯಶಸ್ಸು ನಿಮ್ಮದೇ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ನಿಮ್ಮ ಜೀವನದಲ್ಲಿ ಸದಾ ಈ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸ್ತಾ ಹೋಗುತ್ತೆ. ಆದಷ್ಟು ನೀವು ಓಂ ನಮಃ ಶಿವಾಯ ಈ ಬೀಜಾಕ್ಷರ ಮಂತ್ರವನ್ನು ನೀವು 108 ಬಾರಿ ಪಠನೆ ಮಾಡ್ತಾ ಇರಬೇಕು. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಮಾರ್ಚ್ 2026 ನಿಮ್ಮ ಪ್ರೇಮ ಜೀವನದ ಅತಿ ದೊಡ್ಡ ಪರೀಕ್ಷೆಯನ್ನು ಹೊತ್ತು ತರುತ್ತಿದೆ.
ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಸಂಬಂಧದ ಸಂತೋಷಕ್ಕೆ ಅಡ್ಡಿಯಾಗುತ್ತಿದ್ದಾನೆ. ಇಂದು ಒಂದು ಪ್ರತಿಯೊಂದು ಸತ್ಯವು ನಿಮ್ಮ ಮುಂದೆ ಈಗ ಬರಲಿದೆ. ಆ ವ್ಯಕ್ತಿಯ ಹೆಸರು ತಿಳಿದ ತಕ್ಷಣ ನಿಮ್ಮ ಕಾಲ ಕೆಳಗಿನ ಭೂಮಿ ಜಾರಿದಂತಾಗುತ್ತೆ. ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ಸಂಬಂಧಗಳಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಈ ಹೊಸ ವರ್ಷದ ಆರಂಭದಿಂದ ಇಂದಿನವರೆಗೆ ನೀವು ಗಮನಿಸಿರಬಹುದು, ನಿಮ್ಮ ಪ್ರೇಮ ಜೀವನದಲ್ಲಿ ಏನು ಹೊಸತು ನಡೆಯುತ್ತಿಲ್ಲ. ಅದೇ ಮಾತುಗಳು, ಅದೇ ಜಗಳಗಳು, ಅದೇ ತಪ್ಪು ತಿಳುವಳಿಕೆಗಳು ಪದೇ ಪದೇ ಬರುತ್ತಿವೆ. ಸಂಬಂಧ ಸುಧಾರಿಸುವ ಭರವಸೆ ಮೂಡುತ್ತಿದೆ, ಆದರೆ ಕೊನೆಯ ಕ್ಷಣದಲ್ಲಿ ಮಾತು ಕೆಡುತ್ತೆ. ಮನಸ್ಸು ಹಗಲು ರಾತ್ರಿ ಚಡಪಡಿಸುತ್ತೆ. ಮುಂದಿನ ದಿನಗಳಲ್ಲಿ ಈ ಸಂಬಂಧ ಉಳಿಯುತ್ತದೆಯೋ ಇಲ್ಲವೋ ಎಂದು ಮನೆ ಅಥವಾ ಸಂಬಂಧದ ವಿಷಯದ ಬಂದ ತಕ್ಷಣ ಈ ವಾಗ್ವಾದ, ಸಂಶಯ ಮತ್ತು ಈ ತಕರಾರು ಶುರುವಾಗುತ್ತೆ. ಯಾವ ಪ್ರೀತಿಯಿಂದ ನಿಮಗೆ ನೆಮ್ಮದಿ ಸಿಗಬೇಕಿತ್ತೋ ಅದೇ ಪ್ರೀತಿ ಇಂದು ನಿಮ್ಮನ್ನು ಒಳಗಿನಿಂದ ಒಡೆಯುತ್ತಿದೆ. ಮೆಲ್ಲನೆ ನೀವು ಖಿನ್ನತೆ ಮತ್ತು ಒಂಟಿತನದತ್ತ ಸಾಗುತ್ತಿದ್ದೀರಿ. ಇಂತಹ ಸಮಯದಲ್ಲಿ ಅನೇಕ ಜನರು ಯೋಚಿಸುತ್ತಾರೆ, ಯಾರಾದರೂ ನಮ್ಮ ಸಂಬಂಧಕ್ಕೆ ಏನಾದರೂ ಮಾಡಿಸಿರಬಹುದೇ ಎಂದು. ಒಬ್ಬರಾದ ಮೇಲೆ ಒಬ್ಬರು ಜ್ಯೋತಿಷಿಗಳು, ತಾಂತ್ರಿಕರು ಮತ್ತು ಉಪಾಯಗಳ ಹಿಂದೆ ಹೋಗ್ತೀರಾ, ಆದರೆ ಪರಿಹಾರ ಎಲ್ಲಿಯೂ ಸಿಗೋದಿಲ್ಲ. ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ, ಯಾರಾದರೂ ನಿಮ್ಮ ಪ್ರೀತಿ ಮತ್ತು ಸಂಬಂಧದ ಮೇಲೆ ಅಸೂಯೆಪಟ್ಟು ಅದನ್ನು ಮುರಿಯಲು ಇಷ್ಟು ಕೆಳಮಟ್ಟಕ್ಕೆ ಇಳಿಯಲು ಸಾಧ್ಯವೇ? ಖಂಡಿತ ಸಾಧ್ಯ. ನೆನಪಿಡಿ, ಶತ್ರು ಯಾವಾಗಲೂ ಹೊರಗಿನವನು ಆಗಿರುವುದಿಲ್ಲ. ಹಲವು ಬಾರಿ ನೀವು ಅತಿ ಹೆಚ್ಚು ನಂಬುವವರೇ ಆಗಿರೋದು. ಯಾರ ಜೊತೆ ನಿಮ್ಮ ಸಂಬಂಧದ ಪ್ರತಿಯೊಂದು ವಿಷಯವೂ ಹಂಚಿಕೊಳ್ಳುತ್ತೀರೋ, ಯಾರಿಗೆ ಅರ್ಧರಾತ್ರಿಯಲ್ಲೂ ಈ ಫೋನ್ ಮಾಡುತ್ತೀರೋ ಅಂತಹವರೇ ನಿಮ್ಮ ಸಂಬಂಧದಲ್ಲಿ ವಿಷ ತುಂಬುವುದು. ಏಕೆಂದರೆ ಮಾರ್ಚ್ 2026 ಯೋಗಗಳಲ್ಲಿ ಅಂತಹವರೇ ಮುಖ್ಯ ಶತ್ರುಗಳಾಗಿ ಕಾಣಿಸಿಕೊಳ್ತಾರೆ. ಕೆಲವರು ಸೇಡಿನ ಭಾವನೆ ಇಟ್ಟುಕೊಂಡಿರ್ತಾರೆ, ಮತ್ತೆ ಕೆಲವರು ಈ ಲೋಭದಿಂದ ಇರೋದು, ಇನ್ನು ಕೆಲವರು ಇತರರ ಸುಖ ನೋಡಿ ಒಳಗೊಳಗೆ ಉರ್ಕೊಳ್ಳೋದು. ಇವರು ನೇರವಾಗಿ ಏನನ್ನೂ ಮಾಡಲ್ಲ, ಬದಲಾಗಿ ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ಸಂಶಯವನ್ನು ತುಂಬೋದು. ಅದೇ ಅವರ ದೊಡ್ಡ ಆಯುಧ. ನಿಮ್ಮ ಸಂಬಂಧದಲ್ಲಿ ಏನೋ ಒಂದು ತಪ್ಪು ನಡೆಯುತ್ತಿದೆ ಎಂದು ನೀವು ನಂಬಿದರೆ ಅದೇ ಭಯ ಮೆಲ್ಲನೆ ಸತ್ಯವಾಗುತ್ತೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಪದೇ ಪದೇ ನಿಮ್ಮ ಸಂಬಂಧ ಉಳಿಯುವುದಿಲ್ಲ, ನನಗೆ ಏನೋ ಒಂದು ತಪ್ಪು ಅನಿಸುತ್ತಿದೆ, ನಿಮ್ಮ ಸಂಗಾತಿಯ ಉದ್ದೇಶ ಸರಿಯಿಲ್ಲ ಎಂದು ಹೇಳುತ್ತಿದ್ದರೆ ತಿಳಿದುಕೊಳ್ಳಿ, ಆ ವ್ಯಕ್ತಿಯೇ ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತಿದ್ದಾನೆ ಎಂದರ್ಥ. ಮಾರ್ಚ್ 2026 ಸಾಧಾರಣ ತಿಂಗಳಲ್ಲ. ಈ ತಿಂಗಳು 4 ದೊಡ್ಡ ಯೋಗಗಳು ಘಟಿಸುತ್ತಿವೆ. ಈ ಹೋಳಿ, ಚಂದ್ರಗ್ರಹಣ, ಈ ಚೈತ್ರ ನವರಾತ್ರಿ ಮತ್ತು ರಾಹು ಶನಿಯ ವಿಶೇಷ ಸ್ಥಿತಿ. ಈ ಸಮಯದಲ್ಲಿ ನಕಾರಾತ್ಮಕ ಚಿಂತನೆ ಮತ್ತು ತಪ್ಪು ಸಲಹೆಗಳು ಅತಿ ವೇಗವಾಗಿ ಪ್ರಭಾವ ಬೀರುತ್ತೆ. ಆ ವ್ಯಕ್ತಿಯನ್ನು ಗುರುತಿಸುವುದು ಹೇಗೆ? ಮೊದಲನೆಯದಾಗಿ, ಯಾರು ನಿಮ್ಮನ್ನು ಭಯಪಡಿಸಿ ಸಂಬಂಧದಿಂದ ಹಿಂದೆ ಸರಿಯುವಂತೆ ಮಾಡ್ತಾರೋ ಅವರು. ನಿಮ್ಮ ಸಂತೋಷವನ್ನು ಕಂಡು ಯಾರು ಸಂತೋಷ ಪಡುವುದಿಲ್ಲವೋ ಅವರು. ಎಂ ಅಕ್ಷರದಿಂದ ಹೆಸರು ಶುರುವಾಗುವ 30 ರಿಂದ 40 ವರ್ಷದ ವ್ಯಕ್ತಿ. ಈತ ನಿಮ್ಮ ಸಂಬಂಧ ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ಅತಿಯಾದ ಆಸಕ್ತಿಯನ್ನು ತೋರಿಸುತ್ತಾನೆ. ಪಿ ಅಕ್ಷರದಿಂದ ಹೆಸರು ಶುರುವಾಗುವ ಮಹಿಳೆ. ಸಿಹಿಯಾಗಿ ಮಾತನಾಡುತ್ತಾಳೆ, ಆದರೆ ನಿಮ್ಮ ಈ ಖಾಸಗಿ ವಿಷಯಗಳನ್ನು ತಿಳಿದುಕೊಂಡು ಅದನ್ನು ಕೆಡಿಸುವ ಆಲೋಚನೆ ಹೊಂದಿರುತ್ತಾಳೆ. ಎಲ್ ಅಕ್ಷರದಿಂದ ಹೆಸರು ಶುರುವಾಗುವ ಹೊಸ ವ್ಯಕ್ತಿ. ಇವರು ಇದ್ದಕ್ಕಿದ್ದಂತೆ ನಿಮ್ಮ ಜೀವನಕ್ಕೆ ಬಂದು ಬೇಗನೆ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ. ಇವರಿಂದ ದೂರವಿರುವುದೇ ಬುದ್ಧಿವಂತಿಕೆ. ಜಗಳವಾಡಬೇಡಿ, ಕೆಲಸ ಸಂಪರ್ಕವನ್ನು ಕಡಿಮೆ ಮಾಡಿ. ಈಗ ರಕ್ಷಣೆಯ ಉಪಾಯ ತಿಳಿಯಿರಿ. ಭಯವನ್ನು ಜೀವನದಿಂದ ಹೊರಹಾಕಿ. ಯಾರು ನಿರ್ಭಯವಾಗಿರುತ್ತಾರೋ ಅವರನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಸ್ನಾನದ ನಂತರ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ಹನುಮಂತನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಕೆಂಪು ಹೂವು ಮತ್ತು ಬೆಲ್ಲ, ಕಡಲೆ ಸಮರ್ಪಿಸಿ. 7 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ನಿಮ್ಮ ಪ್ರೇಮ ಜೀವನದ ನಕಾರಾತ್ಮಕತೆ ದೂರವಾಗಲಿ ಎಂದು ಪ್ರಾರ್ಥಿಸಿ. ಎಚ್ಚರಿಕೆಯಿಂದ ಇರಿ, ಆದರೆ ಹೆದರಬೇಡಿ. ನೆನಪಿಡಿ, ಮಾರ್ಚ್ನಲ್ಲಿ ನಿಮ್ಮ ಸಂಗಾತಿಯ ನಡವಳಿಕೆಯು ಬದಲಾದಂತೆ ಕಾಣಬಹುದು. ಅತಿಯಾದ ಮೌನ, ಕೋಪ ಅಥವಾ ದೂರ ಇವೆಲ್ಲವೂ ಹೊರಗಿನವರು ಅವರ ಮನಸ್ಸಿನಲ್ಲಿ ತುಂಬುತ್ತಿರುವ ಈ ನಕಾರಾತ್ಮಕತೆಯ ಸಂಕೇತಗಳು ಆಗಿದೆ. ಇದು ನಿಮ್ಮ ಪರೀಕ್ಷೆ. ನೀವು ಭೂತಕಾಲದತ್ತ ತಿರುಗಿದರೆ ಅದು ವರ್ತಮಾನ ಕೈಜಾರುತ್ತೆ. ಪ್ರೀತಿಯನ್ನು ಹಿಡಿದಿಟ್ಟುಕೊಳ್ಳಬಾರದು, ಪ್ರೀತಿಯನ್ನು ಗೌರವದಿಂದ ಬದುಕಬೇಕು. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.